5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ಈ ಬಾರಿಯ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಅಚ್ಚರಿಯ ಆಘಾತಕ್ಕೆ ಒಳಗಾಗಿ ನಿರ್ಗಮಿಸಿದೆ. ಇಂದು ಬೆಳಗಿನ ಜಾವ ನಡೆದ 16ನೇ ಸುತ್ತಿನ ಸೆಣಸಿನಲ್ಲಿ ನಾರ್ವೆ ತಂಡ 2-1 ಗೋಲುಗಳಿಂದ ಬ್ರೆಜಿಲ್ ತಂಡವನ್ನು ಪರಾಭವಗೊಳಿಸಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿತು. ಇದರೊಂದಿಗೆ 6ನೇ ಬಾರಿಗೆ ಪ್ರಶಸ್ತಿ ಗೆಲ್ಲುವ ಬ್ರೆಜಿಲ್ ಕನಸು ಕಮರಿಹೋಯಿತು. ವಿಜೇತ ನಾರ್ವೆ ಪರ ಏರ್ಲಿಂಗ್ ಹ್ಯಾಲೆಂಡ್ 79 ಮತ್ತು 90ನೇ ನಿಮಿಷಗಳಲ್ಲಿ 2 ಗೋಲುಗಳನ್ನು ದಾಖಲಿಸಿ ತಮ್ಮ ತಂಡದ ಗೆಲುವಿನಲ್ಲಿ ಮಿಂಚಿದರು. ಬ್ರೆಜಿಲ್ ಪರ ಹೆಚ್ಚುವರಿ ಸಮಯದ ಆಟದಲ್ಲಿ ದೊರೆತ ಪೆನಾಲ್ಟಿ ಅವಕಾಶದಲ್ಲಿ ನೇಮಾರ್ ಮಾತ್ರ ಏಕಮೇವ ಗೋಲು ಗಳಿಸಿದರು. ಈ ಸೋಲಿನೊಂದಿಗೆ ಬ್ರೆಜಿಲ್ ತಂಡದ ಹಿರಿಯ ಆಟಗಾರ ನೇಮಾರ್ ಜೂನಿಯರ್ ಅವರು ಅಂತಾರಾಷ್ಟ್ರೀಯ ಫುಟ್ಬಾಲ್ ವೃತ್ತಿ ಬದುಕಿಗೆ ವಿದಾಯ ಘೋಷಿಸಿದರು. ಇಂದು ಬೆಳಗ್ಗೆ ನಡೆದ ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 3-2 ಗೋಲುಗಳಿಂದ ಮೆಕ್ಸಿಕೋ ವಿರುದ್ಧ ಜಯಗಳಿಸಿ ಕ್ವಾರ್ಟರ್ ಫೈನಲ್ಸ್ ತಲುಪಿತು. ಇಂಗ್ಲೆಂಡ್ ಪರ ಜೂಡ್ ಬೆಲ್ಲಿಂಗ್ ಹ್ಯಾಮ್ 36ನೇ ಮತ್ತು 38 ನಿಮಿಷ ಹಾಗೂ ಹ್ಯಾರಿ ಕೇನ್ 60ನೇ ನಿಮಿಷ ಪೆನಾಲ್ಟಿ ಅವಕಾಶದಲ್ಲಿ ಗೋಲು ಗಳಿಸಿ ತಮ್ಮ ತಂಡಕ್ಕೆ ನಿರೀಕ್ಷಿತ ಗೆಲುವು ತಂದುಕೊಟ್ಟರು. ಮೆಕ್ಸಿಕೋ ಪರ ಜೂಲಿಯನ್ ಕಿನೋನಸ್ 42 ನಿಮಿಷ ಮತ್ತು ರಾಲ್ ಜಿಮೆಂಜ್ 69ನೇ ನಿಮಿಷ ಪೆನಾಲ್ಟಿ ಅವಕಾಶದಲ್ಲಿ ಗೋಲು ಗಳಿಸಿದರು.